ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವು ಇವಾಗ ಲಾಸ್ಟ್ ಪಾರ್ಟು ನೋಡ್ಕೊಂಬಿಡೋಣ ಚಾಪ್ಟರ್ ಫಸ್ಟಿಂದು. ಇದರಲ್ಲಿ ಬ್ಯಾಟಲ್ ಆಫ್ ಬಕ್ಸರ್. ಸೊ ಬ್ಯಾಟಲ್ ಆಫ್ ಬಕ್ಸರ್ಗೆ ನಾವು ಬೇಸಿಕ್ಸಿಂದನೂ ಕೂಡ ನೋಡ್ಕೊಳ್ಳೋಣ ಯಾವ ರೀಸನ್ಗೋಸ್ಕರ ನಮಗೆ ಬ್ಯಾಟಲ್ ಆಫ್ ಬಕ್ಸರ್ ಫೈಟ್ ಮಾಡ್ಕೊಂಡಿದ್ರು ಅಂತ. ಇವಾಗ ಸದ್ಯಕ್ಕೆ ನಾವು ನೋಡ್ಕೋಬೇಕು, ನೀವು ಪಾರ್ಟ್ 4ಇಂದ ಕಂಟಿನ್ಯೂಯೇಷನಲ್ಲಿ ನೋಡ್ಕೊಂಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಇವಾಗ ನವಾಬ್ ಯಾರಿದ್ದಾರೆ ಅಲ್ಲಿ ಬೆಂಗಾಲಲ್ಲಿ ಅಂತಂದರೆ, ಇವಾಗ ಸದ್ಯಕ್ಕೆ ನವಾಬ್ ಇರುವಂಥದ್ದು ಅಲ್ಲಿ ಯಾರು ಅಂತಂದರೆ ಮೀರ್ ಕಾಸಿಮ್. ಸೊ ಮೀರ್ ಕಾಸಿಮು ಅಲ್ಲಿ ನವಾಬ್ ಆಗಿದ್ದಾರೆ. ಬಟ್ ಮೀರ್ ಕಾಸಿಮಿಗೆ ಪ್ರಾಬ್ಲಮ್ ಏನಾಗ್ತಿದೆ ಅಂತಂದರೆ, ಇವರು ಇಂಗ್ಲೀಷು ಬ್ರಿಟಿಷ್ ಅವರು ಅವ್ರಿಗೆ ಕೊಟ್ಟಿರೋವಂಥ ದಸ್ತಕ್ಕು ಮತ್ತು ಅವರಿಗೆ ಕೊಟ್ಟಿರೋವಂಥ ಫರ್ಮಾನು ಅಂತಂದರೆ ಅವ್ರಿಗೆ ಏನು ಪರ್ಮಿಷನ್ ಕೊಟ್ಟಿದ್ದಾರೆ, ಪಾಸಸ್ಗಳೆಲ್ಲ ಏನು ಕೊಟ್ಟಿದ್ದಾರಲ್ಲ ಅವನ್ನೆಲ್ಲದನ್ನೂ ಕೂಡ ತುಂಬಾ ಜಾಸ್ತಿ ಅವರು ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ. ಸೊ ತುಂಬಾ ಜಾಸ್ತಿ ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ. ಮುಂಚೆ ಯಾರ್ಯಾರು ಅದಕ್ಕೆ ಆಪೋಸಿಟಾಗಿ ಹೋಗ್ತಾಯಿದ್ರು ಅವ್ರನ್ನೆಲ್ಲರನ್ನೂ ಕೂಡ ಇವರು ರೀಪ್ಲೇಸ್ ಮಾಡಿಬಿಟ್ಟು ಹೊಸ ನವಾಬ್ನ ತೊಗೊಂಬರ್ತಾಯಿದ್ರು. ಬಟ್ ಈ ಟೈಮಲ್ಲಿ ಏನಾಯಿತು ಅಂತಂದರೆ ಕಾಸಸ್ಸು ನೋಡ್ಕೊಂಬಿಡೋಣ ನಾವು ಫಸ್ಟು, ಯಾವುದಕ್ಕೋಸ್ಕರ ಇದು ಬ್ಯಾಟಲ್ನ ಸ್ಟಾರ್ಟ್ ಮಾಡ್ಕೊಂಡಿರೋದು ಅಂತ. ಸೊ ಫಸ್ಟ್ ಆಫ್ ಆಲ್ ನಾವು ನೋಡ್ಕೋಬೇಕು ಅಂತಂದರೆ ಇವೆಲ್ಲದು ಮಿಸ್ಯೂಸ್ ಏನು ಮಾಡ್ಕೊತಾಯಿದ್ರು ನಾವು ಮುಂಚೆನೇ ನೋಡ್ಕೊಂಡಿದ್ದೀವಲ್ಲ. ಸೊ ಇದು ಮಿಸ್ಯೂಸ್ ಏನು ಮಾಡ್ಕೊತಾಯಿದ್ರು ಅದ್ರ ಪ್ರಕಾರ ಇವ್ರಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಇದು ಮಿಸ್ಯೂಸ್ ಮಾಡ್ಕೊತಾ ಇರೋವಂಥದ್ದು ಇಲ್ಲಿ ಮೀರ್ ಕಾಸಿಮಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಅವರಿಗೆ ಇಂಡಿಪೆಂಡೆನ್ಸು ಬೇಕಾಗಿತ್ತು. ಸೊ ಮಿಸ್ಯೂಸ್ ಮಾಡ್ಕೊತಿರೋದ್ರಿಂದ ಪ್ರಾಬ್ಲಮ್ ಏನಾಗ್ತಿತ್ತು ಅಂತಂದರೆ, ಇಂಡಿಯಾದಲ್ಲಿ ಇಂಡಿಯನ್ಸ್ಗೆ ಅದು ಪಾಸಸ್ಸು ಅಷ್ಟೊಂದು ಅಲವ್ ಇರಲಿಲ್ಲ. ಅಂತಂದರೆ ಇಂಡಿಯಾದಲ್ಲಿ ಇಂಡಿಯನ್ಸ್ಗೆ ಅಷ್ಟೊಂದು ಟ್ರೇಡಲ್ಲಿ ಫ್ರೀಡಮ್ ಇರಲಿಲ್ಲ. ಅಷ್ಟು ಬ್ರಿಟಿಷ್ ಅವ್ರಿಗೆ ಫ್ರೀಡಮ್ ಇರ್ತಾಯಿತ್ತು. ಅಂತಂದರೆ ಟ್ಯಾಕ್ಸ್ ಬೆನಿಫಿಟ್ಸ್ ಎಲ್ಲರಿಗೂ ಬ್ರಿಟಿಷ್ ಅವ್ರಿಗೆ ಕೊಡ್ತಾಯಿದ್ರು, ಅದೇ ಥರ ದಸ್ತಕ್ಸ್ ಎಲ್ಲದು ಕೂಡ ಅವ್ರಿಗೆ ಕೊಡ್ತಾಯಿದ್ರು. ಸೊ ಇದರಿಂದಾಗಿ ಏನಾಗ್ತಿತ್ತು ಅಂತಂದರೆ ಇಂಡಿಯಾದಲ್ಲಿ ಟ್ರೇಡ್ ಮಾಡ್ತಿರೋಂಥ ಮರ್ಚೆಂಟ್ಸು ಮತ್ತು ಇಂಗ್ಲೀಷ್ ಮರ್ಚೆಂಟ್ಸು ಇಬ್ಬರು ಈಕ್ವಲ್ ಆಗಿರಲಿಲ್ಲ. ಇಂಗ್ಲೀಷ್ ಮರ್ಚೆಂಟ್ಸು ಸ್ವಲ್ಪ ಸುಪೀರಿಯರ್ ಆಗಿ ಇರ್ತಾಯಿದ್ರು. ಬಟ್ ಇವ್ರು ಬಂದ್ಬಿಟ್ಟು ಏನು ಮಾಡಿದ್ರು ಅಂತಂದರೆ, ಇವರು ಇಂಡಿಯನ್ ಮರ್ಚೆಂಟ್ಸು ಯಾರ್ಯಾರಿದ್ರು ಇಂಡಿಯಾದಲ್ಲಿ ಟ್ರೇಡ್ ಮಾಡೋರು ಜೊತೆಗೆ ಇಂಗ್ಲೀಷ್ ಮರ್ಚೆಂಟ್ಸು ಇಬ್ಬರನ್ನೂ ಕೂಡ ಈಕ್ವಲ್ ಆಗಿ ಟ್ರೀಟ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ಅಂತಂದರೆ ರೂಲ್ಸ್ ಯಾವುದು ಇಂಡಿಯನ್ ಮರ್ಚೆಂಟ್ಸಿಗೆ ಅಪ್ಲೈ ಆಗುತ್ತೆ ಅದೇ ಸೇಮ್ ರೂಲ್ಸು ಇಂಗ್ಲೀಷವ್ರಿಗೂ ಕೂಡ ಅಪ್ಲೈ ಆಗುತ್ತೆ, ಯಾವುದೇ ಥರದ್ದು ಚೇಂಜ್ ಆಗ್ತಾ ಇರಲ್ಲ ಅಂತ. ಅದ್ರ ಜೊತೆಗೆ ಇವರು ಮಿಸ್ಯೂಸು ಕೂಡ ಮಾಡ್ಕೊತಾಯಿದ್ರು. ಜೊತೆಗೆ ಬ್ಯಾಕ್ ಡ್ರಾಪಲ್ಲಿ ಮೀರ್ ಕಾಸಿಮ್ ಏನು ಮಾಡಿದ್ರು ಅಂತಂದರೆ, ಮೀರ್ ಕಾಸಿಮ್ ಬಂದ್ಬಿಟ್ಟು ಕೆಲವೊಂದು ಫಾರಿನ್ ಎಕ್ಸ್ಪರ್ಟ್ಸ್ನ ಕರೆಸಿದ್ರು. ಯಾವುದಕ್ಕೆ ಫಾರಿನ್ ಎಕ್ಸ್ಪರ್ಟ್ಸ್ನ ಕರೆಸಿದ್ರು ಅಂತಂದರೆ, ಅವರ ಆರ್ಮಿನ ಟ್ರೈನಿಂಗ್ ಮಾಡ್ಕೊಳ್ಳೋದಕ್ಕೋಸ್ಕರ, ಅವರ ಆರ್ಮಿಗೆ ಟ್ರೈನಿಂಗ್ ಕೊಡೋದಕ್ಕೋಸ್ಕರ. ಅಂತಂದರೆ ಒಂದು ಲೆವೆಲಲ್ಲಿ ಮುಂಚೆಯಿಂದನೇ ಇವರು ಹೋಮ್ವರ್ಕ್ ಮಾಡ್ಕೊತಾಯಿದ್ರು, ಇವರು ಇಂಗ್ಲೀಷವ್ರಿಗೆ ಅಗೇನ್ಸ್ಟಾಗಿ ಹೋಗಬೇಕು ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ಇವ್ರು ಏನು ಮಾಡಿದ್ರು ಅಂತಂದರೆ, ಅವರು ಕ್ಯಾಪಿಟಲ್ನ ಶಿಫ್ಟ್ ಮಾಡಿದ್ರು. ಎಲ್ಲಿಗೆ ಶಿಫ್ಟ್ ಮಾಡಿದ್ರು? ಹೊಸದಾಗಿ ಕ್ಯಾಪಿಟಲ್ ಬಂದ್ಬಿಟ್ಟು ಅವ್ರದ್ದು ಮುಂಗೇರ್ ಫೋರ್ಟಿಗೆ ಹೊಸದಾಗಿ ಕ್ಯಾಪಿಟಲ್ನ ಇವರು ಶಿಫ್ಟು ಮಾಡ್ಕೊಂಡಿದ್ರು. ಸೊ ಈ ಥರ ಎಲ್ಲ ಇವ್ರು ಮಾಡ್ಕೊತಾ ಇದ್ದಾರೆ. ಸೊ ಮಿಸ್ಯೂಸ್ ಮಾಡ್ಕೊತಾ ಇರೋದನ್ನ ಇವ್ರು ಅಪೋಸ್ ಮಾಡ್ತಾ ಇದ್ದಾರೆ. ಇಂಗ್ಲೀಷ್ ಅವ್ರಿಗೆ ಮತ್ತು ಇಂಡಿಯನ್ ಮರ್ಚೆಂಟ್ಸ್ನ ಈಕ್ವಲಾಗಿ ಟ್ರೀಟ್ ಮಾಡ್ಕೊತಾ ಇದ್ದಾರೆ. ಜೊತೆಗೆ ಇಂಡಿಪೆಂಡೆನ್ಸ್ ಕೇಳ್ತಾ ಇದ್ದಾರೆ. ಜೊತೆಗೆ ಫಾರಿನ್ ಎಕ್ಸ್ಪರ್ಟ್ಸ್ನ ಕರೆಸ್ಬಿಟ್ಟು ಟ್ರೈನಿಂಗ್ ಎಲ್ಲ ಕೊಡ್ತಾ ಇದ್ದಾರೆ. ಇವರು ಇದನ್ನು ಕೂಡ ಕ್ಯಾಪಿಟಲ್ ಕೂಡ ಶಿಫ್ಟ್ ಮಾಡ್ಕೊತಾ ಇದ್ದಾರೆ ಅಂತ ಹೇಳಿ ಇಂಗ್ಲೀಷ್ ಅವ್ರಿಗೆ ಗೊತ್ತಾದ ತಕ್ಷಣ ಅವ್ರು ಏನು ಮಾಡಿದ್ರು ಅಂತಂದರೆ, ಸರಿ ಇವ್ರನ್ನೂ ಕೂಡ ಇವಾಗ ನಾವು ರೀಪ್ಲೇಸ್ ಮಾಡ್ಕೋಬೇಕಾಗತ್ತೆ, ಇಲ್ಲ ಅಂತಂದರೆ ಇವರು ನಮ್ಮ ಇಂಡಿಪೆಂಡೆನ್ಸ್ನ ಇವರು ಹಿಡ್ಕೊಂಡ್ಬಿಟ್ಟಿರ್ತಾರೆ, ಇವರು ಕೂಡ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಈ ಫ್ಯಾಕ್ಟ್ರೀಸಿಂದ ಇಂಗ್ಲೀಷ್ ಅವ್ರು ಏನು ಮಾಡಿದ್ರು ಅಂತಂದರೆ, ಇವ್ರನ್ನ ನಾವು ಓವರ್ ಥ್ರೋ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ರು. ಈ ರೀಸನ್ಸ್ಗೋಸ್ಕರ ನಮಗೆ ಆಗಿರುವಂಥದ್ದು ಯಾವುದು ಅಂತಂದರೆ ಬ್ಯಾಟಲ್ ಆಫ್ ಬಕ್ಸರ್. ಡೇಟ್ನ ನೆನ್ಪಿಟ್ಕೊಂಡಿರ್ಬೇಕು ನೀವು, ಡೇಟು ಯಾವಾಗ ಆಗಿದ್ದು ಅಂತ. ಇಲ್ಲಿ ನೋಡಿ, 23rd October 1764. ಸೊ ಇದು ಬ್ಯಾಟಲ್ ಆಫ್ ಬಕ್ಸರು, ಬ್ಯಾಟಲ್ ಆಫ್ ಪ್ಲಾಸಿ, ಇವುಗಳ ಡೇಟು ನೆನ್ಪಿಟ್ಕೊಂಡಿರ್ಬೇಕು. ಇಯರ್ ಅಂತ ಹೇಳ್ತಾ ಇಲ್ಲ, ಡೇಟೇ ನೆನ್ಪಿಟ್ಕೊಂಡಿರ್ಬೇಕು, ತುಂಬಾ ಇಂಪಾರ್ಟೆಂಟ್ ಇರ್ತಿದ್ದು. ಸೊ ಇವಾಗ ಈ ಬ್ಯಾಟಲಲ್ಲಿ ನಮ್ಗೆ ಆಬ್ವಿಯಸ್ ಆಗಿ ಗೊತ್ತಿರೋ ಹಾಗೆ 2 ಪಾರ್ಟ್ ಇತ್ತು. ಒಂದು ಬಂದ್ಬಿಟ್ಟು ಇಂಗ್ಲೀಷು. ಸೊ ಇನ್ನೊಂದು ಕಡೆ ಯಾರ್ಯಾರಿದ್ರು ಅಂತಂದರೆ, ಇನ್ನೊಂದು ಕಡೆ 2 ಪಾರ್ಟಿ ಇತ್ತು. ಕಂಪ್ಲೀಟಾಗಿ ಅದನ್ನು ನಾವು ನೋಡ್ಕೋಬೇಕು ಅಂತಂದರೆ, ಇನ್ನೊಂದು ಕಡೆ ಕಂಬೈನ್ಡ್ ಮುಘಲ್ ಫೋರ್ಸಸ್ ಅಂತ ನಾವು ಕರಿಬೋದು. ಸೊ ಈ ಕಂಬೈನ್ಡ್ ಮುಘಲ್ ಫೋರ್ಸಸಲ್ಲಿ ಯಾರ್ಯಾರು ಬರ್ತಾಯಿದ್ರು? ಇಲ್ಲಿ ಮುಘಲ್ ಇದ್ರಲ್ಲ, ಸೊ ಮುಘಲ್ ಆರ್ಮಿನೂ ಕೂಡ ಬರ್ತಾಯಿತ್ತು. ಅದ್ರ ಜೊತೆಗೆ ಇಲ್ಲಿ ನವಾಬು ಮೀರ್ ಕಾಸಿಮ್ ಏನಿದ್ರಲ್ಲ ಇವ್ರದ್ದು ಕೂಡ ಆರ್ಮಿ ಬರ್ತಾಯಿತ್ತು. ಸೊ ಟೋಟಲಾಗಿ ನಾವು ನೋಡ್ಕೋಬೇಕು ಅಂತಂದರೆ ಎಷ್ಟು ಸೋಲ್ಜರ್ಸ್ ಇದ್ದರು ಈ ಮುಘಲ್ ಫೋರ್ಸಸ್ಸು ಕಂಪ್ಲೀಟಾಗಿ ನಾವು ನೋಡ್ಕೋಬೇಕು ಅಂತಂದರೆ ನಿಯರ್ಲಿ ನಮಗೆ 40,000 ಸೋಲ್ಜರ್ಸ್ ಇರ್ತಾಯಿದ್ರು. ಇಂಗ್ಲೀಷಲ್ಲಿ ನಾವು ನೋಡ್ಕೋಬೇಕಂತಂದರೆ ಇಂಗ್ಲೀಷ್ ಅವ್ರದ್ದು 10,000 ಸೋಲ್ಜರ್ಸ್ ಇದ್ದರು. ಸೊ ಆಬ್ವಿಯಸ್ ಆಗಿ ಡೈರೆಕ್ಟಾಗಿ ಫೈಟ್ ಏನಾದ್ರು ಮಾಡ್ಕೊಂಡಿದ್ರೆ ಇದರಲ್ಲಿ ಮುಘಲ್ ಫೋರ್ಸಸ್ಸೇ ವಿನ್ ಆಗಬೇಕು ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗ್ತಾ ಇರುತ್ತೆ. ಸೊ ಈ ಥರ ಒಂದು ಬ್ಯಾಟಲ್ಲು ನಡೆಸಬೇಕು ಅಂತ ಹೇಳ್ಬಿಟ್ಟು ಇಂಗ್ಲೀಷ್ ಅವರು ಇವರು ಮಿಸ್ಯೂಸ್ ಏನು ಮಾಡ್ಕೊತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗ್ಬಿಟ್ಟು, ಅದಾದಮೇಲೆ ಏನೇನು ಕಾಸಸ್ನ ನಾವು ಎಲ್ಲ ನೋಡ್ಕೊಂಡಿದ್ವಲ್ಲ ಅದರಿಂದಾಗಿ ಇಂಗ್ಲೀಷ್ ಅವರು ಮೀರ್ ಕಾಸಿಮ್ನ ರೀಪ್ಲೇಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಬ್ಯಾಟಲ್ನ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಆ ಬ್ಯಾಟಲ್ಲೇ ಬಂದ್ಬಿಟ್ಟು ಬ್ಯಾಟಲ್ ಆಫ್ ಬಕ್ಸರ್ ಅಂತ.
ಬಕ್ಸರ್ ಅನ್ನೋ ಜಾಗ ಇಲ್ಲಿ ಬರುತ್ತೆ. ಈ ಬಕ್ಸರ್ ಅನ್ನೋ ಜಾಗನೂ ಕೂಡ ಇದು ಪಟ್ನಾ ಇದೆಯಲ್ಲ, ಪಟ್ನಾಕ್ಕೆ ಸ್ವಲ್ಪ ಹತ್ತಿರವಾಗಿರುತ್ತೆ ಅಂತಂದರೆ ಆಲ್ಮೋಸ್ಟ್ ಒಂದು 130 ಕಿಲೋಮೀಟರ್ಸ್ ಇದೆ ಇದು ಪಟ್ನಾದಿಂದ ಅಂತ ಹೇಳ್ಬಿಟ್ಟು ಇದನ್ನು ಹೇಳ್ತಾರೆ. ಸೊ ಇದು ಬೆಂಗಾಲಲ್ಲೇ ಬರುವಂಥದ್ದು, ಬಟ್ ಪಟ್ನಾದಿಂದ ಇದು ಕ್ಲೋಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವರು ಹೇಳ್ತಾರೆ. ಸೊ ಇವಾಗ ಇಂಗ್ಲೀಷು ಮತ್ತು ಮುಘಲ್ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಯಿತು. ಇಂಗ್ಲೀಷ್ ಕಡೆಯಿಂದ ಯಾರು ಕಮಾಂಡರ್ ಇದ್ದರು, ಈ ಹೆಸರು ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಇಲ್ಲಿ ಆನ್ಸರ್ ಬಂದ್ಬಿಟ್ಟು ನಮಗೆ ಹೆಕ್ಟರ್ ಮುನ್ರೋ ಈ ಹೆಸರನ್ನ ನೆನ್ಪಿಟ್ಕೊಂಡಿರಿ, ಇಂಪಾರ್ಟೆಂಟ್ ಇರುತ್ತೆ. ಸೊ ಹೆಕ್ಟರ್ ಮುನ್ರೋ ಇದ್ದರು. ಈ ಕಡೆ ಮುಘಲ್ ಫೋರ್ಸಸ್ ಅಂತಂದರೆ ನಮಗೆ ಮೀರ್ ಕಾಸಿಮ್ ಇದ್ದರು. ಮತ್ತು ಆ ಟೈಮಲ್ಲಿ ಇರೋವಂಥ ಮುಘಲಿನ ರೂಲರು ಅಥವಾ ಮುಘಲ್ ಕಿಂಗ್ ಯಾರು ಅಂತಂದರೆ ಶಾ ಆಲಮ್ ಟು. ಸೊ ಶಾ ಆಲಮ್ ಟು ಅವ್ರ ಜೊತೆಗೆ ಮೀರ್ ಕಾಸಿಮು, ಆಪೋಸಿಟಲ್ಲಿ ನಮಗೆ ಹೆಕ್ಟರ್ ಮುನ್ರೋ ಇದ್ದರು. ಸೊ ಇವಾಗ ರಿಸಲ್ಟ್ ಏನಾಯಿತು ಈ ಬ್ಯಾಟಲಿಂದು ನಮ್ಗೆ ಗೊತ್ತಾಯಿತು. ಈಗ 2 ಆರ್ಮಿ ಫೈಟ್ ಮಾಡಿತ್ತು, ಒಂದು ಕಡೆ ಇಂಗ್ಲೀಷು, ಇನ್ನೊಂದು ಕಡೆ ಕಂಬೈಂಡ್ ಮುಘಲ್ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ಏನಾಯಿತು ಅಂತಂದರೆ ಇದರಲ್ಲಿ ಇಂಗ್ಲೀಷ್ ಅವರು ವಿನ್ ಆದರು. ಸೊ ಇದರಲ್ಲಿ ಇಂಗ್ಲೀಷ್ ಅವರು ಈ ಬ್ಯಾಟಲ್ನ ವಿನ್ ಆಗಿದ್ದರು. ಸೊ ಈ ಬ್ಯಾಟಲ್ನ ವಿನ್ ಆದ ತಕ್ಷಣ ಏನಾಗಿತ್ತು ಅಂತಂದರೆ ಅದರ ರಿಪರ್ಕಷನ್ಸು ಅಥವಾ ಅದರ ಕೋರ್ಸ್ ಯಾವ ಥರ ನಡೆದಿತ್ತು ಅಂತಂದರೆ ಮೀರ್ ಕಾಸಿಮ್ ಇದ್ರಲ್ಲ, ಸೊ ಮೀರ್ ಕಾಸಿಮು ಬ್ಯಾಟಲ್ ಗ್ರೌಂಡಿಂದನೇ ಹಬ್ಸ್ಕೊಂಡು ಆಗೋಗ್ಬಿಟ್ರು. ಮಿಕ್ಕಿದ ಇಬ್ಬರು ಇದ್ದರು ಅಂತಂದರೆ ಇದು ಶುಜಾವುದ್ದೌಲಾನು ಕೂಡ ಇದ್ರು ಇದರಲ್ಲಿ. ಅದಾದಮೇಲೆ ನಾವು ನೋಡ್ಕೋಬೇಕು ಅಂತಂದರೆ ಶುಜಾವುದ್ದೌಲಾ ಯಾರು? ಶುಜಾವುದ್ದೌಲಾ ಅವರು ನವಾಬ್ ಆಫ್ ಔದ್ದಿನ ನವಾಬ್ ಇದ್ದರು ಶುಜಾವುದ್ದೌಲಾ ಅವರು. ಅದಾದಮೇಲೆ ಮುಘಲ್ ಎಂಪರರು ಶಾ ಆಲಮು, ಇವರಿಬ್ಬರು ಕೂಡ ಇಂಗ್ಲೀಷ್ ಆರ್ಮಿಗೆ ಸರೆಂಡರ್ ಆದರು. ಸೊ ಇಂಗ್ಲೀಷ್ ಆರ್ಮಿಗೆ ಸರೆಂಡರ್ ಆದರು. ಈ ಇದರಿಂದ ಯಾವುದರಿಂದ ಎಂಡ್ ಆಯಿತು ಅಂತಂದರೆ ಇದು ಟ್ರೀಟಿ ಯಾವುದರಿಂದ ಎಂಡ್ ಆಯಿತು ಇದು ಅಂತಂದರೆ ಟ್ರೀಟಿ ಆಫ್ ಅಲಹಾಬಾದ್. ಸೊ ಟ್ರೀಟಿ ಆಫ್ ಅಲಹಾಬಾದ್ ಸೈನ್ ಮಾಡ್ಕೊಂಡಿದ್ರು 1765 ಸೊ ಇವಾಗ ಈ ಟ್ರೀಟಿಯಲ್ಲಿ ಏನೇನು ಕಂಡೀಷನ್ಸ್ ಇತ್ತು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಳೋಣ. ಯಾಕಂತಂದರೆ ನಾವು ಮುಂಚೆ ಎಲ್ಲ ನೋಡ್ಕೊಂಡಿರೋಂಗೆ ಬೇರೆ ಬೇರೆ ಬ್ಯಾಟಲ್ಗಳಲ್ಲಿ ಬೇರೆ ಬೇರೆ ಥರ ಟ್ರೀಟಿನ ಸೈನ್ ಮಾಡಿಕೊಂಡು ಬೇರೆ ಬೇರೆ ಥರ ಇವರು ವಾರಲ್ಲಿ ನಡೆದಿರೋಂಥ ಎಕ್ಸ್ಪೆನ್ಸಸ್ಗಳನ್ನ ಇವರು ಈಸ್ಕೊತಾ ಇರೋವಂಥವ್ರು. ಸೊ ಇದರಲ್ಲಿ ಔಟ್ಕಮ್ಸ್ನ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲೇ ಮೆನ್ಷನ್ ಮಾಡ್ಕೊಂಡಿದ್ದಾರೆ, ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ಕೊಳ್ಳಿ. ಸೊ ಇಲ್ಲಿ ಶಾ ಆಲಮ್ ಟು ಅಕಾರ್ಡೆಡ್ ದ ದಿವಾನಿ ರೈಟ್ಸ್ ಓವರ್ ಬೆಂಗಾಲ್ ಟು ಬ್ರಿಟಿಷ್. ಸೊ ದಿವಾನಿ ರೈಟ್ಸ್ ಏನಿತ್ತಲ್ಲ ಬೆಂಗಾಲಿಂದು ಅದನ್ನು ಬ್ರಿಟಿಷಿಗೆ ವಾಪಸ್ ಕೊಟ್ಟರು. ಅದರ ಜೊತೆಗೆ ಏನು ಮಾಡ್ಕೊಂಡಿದ್ರು ಅಂತಂದರೆ ಶಾ ಆಲಮ್ ಟು ಗೇವ್ ಆಲ್ ರೈಟ್ಸ್ ಓವರ್ ಬೆಂಗಾಲ್ ಟು ಬ್ರಿಟಿಷ್ ಫಾರ್ ಆ್ಯನ್ ಆ್ಯನ್ಯುವಲ್ ಫೀ. ಅಂತಂದರೆ ಓವರ್ ಆಲ್ ಬೆಂಗಾಲಲ್ಲಿರುವಂಥ ಎಲ್ಲದೂ ಕೂಡ ಕಂಪ್ಲೀಟ್ ರೈಟ್ಸು ಎಲ್ಲದನ್ನೂ ಕೂಡ ಅವರು ಇಂಗ್ಲೀಷರಿಗೆ ಕೊಟ್ಬಿಟ್ರು. ಅದಕ್ಕೆ ವರ್ಷಕ್ಕೆ ಫೀ ಬಂದ್ಬಿಟ್ಟು 26 ಲಕ್ಷ ಅಂತ ಹೇಳ್ಬಿಟ್ಟು ಇವರು ಡಿಸೈಡ್ ಮಾಡ್ಕೊಂಡಿದ್ರು. ಅದಾದಮೇಲೆ ನಾವು ನೋಡ್ಕೋಬೇಕು ಅಂತಂದರೆ ನವಾಬ್ ಆಫ್ ಅವಧ್ ಅಂತ ನಾವಿಲ್ಲಿ ಇನ್ನೊಂದು ಪಾರ್ಟ್ ನೋಡ್ಕೊಂಡಿದ್ವಿ ನೋಡಿ, ನವಾಬ್ ಆಫ್ ಅವಧ್ ಅಂತ ಶುಜಾವುದ್ದೌಲಾ. ಸೊ ಶುಜಾವುದ್ದೌಲಾ ಅಂತ ನಾವೇನು ನೋಡ್ಕೊಂಡಿದ್ವಲ್ಲ ಅವ್ರು ನವಾಬ್ ಆಫ್ ಅವಧ್ ಅವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದರು. ಸೊ ಸಾರಿ ಅದನ್ನು ನಾನು ಸ್ಟಾರ್ಟಿಂಗಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿರಲಿಲ್ಲ, ಬಟ್ ಇವಾಗ ನೋಡ್ಕೊಂಡಿರಿ. ಸೊ ನವಾಬ್ ಆಫ್ ಅವಧ್ ಇವರು ಕೂಡ ಬ್ಯಾಟಲಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಇವ್ರೇನು ಮಾಡಬೇಕಾಗಿತ್ತು ಅಂತಂದರೆ 50 ಲ್ಯಾಕ್ ಇವರು ಫೈನ್ನ ತುಂಬಬೇಕಾಗಿತ್ತು. ಯಾರಿಗೆ? 50 ಲ್ಯಾಕ್ ಫೈನ್ ಇವರು ಇಂಗ್ಲೀಷ್ ಅವ್ರಿಗೆ ತುಂಬಬೇಕಾಗಿತ್ತು. ಯಾಕೆ ಅಂತಂದರೆ ಕಂಪನಿ ಅಗೇನ್ಸ್ಟು ಫೈಟ್ ಮಾಡಿರೋದಕ್ಕೆ. ಅದಾದಮೇಲೆ ಏನಾಯಿತು ಅಂತಂದರೆ ವಿತ್ ದ ಡೆತ್ ಆಫ್ ಮೀರ್ ಜಾಫರ್ ದ ಕಂಪನಿ ಪೇಡ್ ಪೆನ್ಷನ್ ಟು ಹಿಸ್ ಸನ್ ಆ್ಯಂಡ್ ಟುಕ್ ಓವರ್ ದ ಎಂಟೈರ್ ಅಡ್ಮಿನಿಸ್ಟ್ರೇಷನ್ ಆಫ್ ಬೆಂಗಾಲ್. ಸೊ ಮೀರ್ ಜಾಫರಿನ ಡೆತ್ತು ಕೂಡ ಆಗೋಯಿತು. ಅದಾದಮೇಲಿಂದ ಏನಾಯಿತು ಅಂತಂದರೆ ಇವರು ಕಂಪ್ಲೀಟ್ ಅಡ್ಮಿನಿಸ್ಟ್ರೇಷನ್ನ ಇವರು ಬೆಂಗಾಲಿಂದು ಇವರು ಬ್ರಿಟಿಷ್ ಅವರು ತೊಗೊಂಡ್ಬಿಟ್ರು. ಸೊ ಇದು ಕಂಪ್ಲೀಟಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ ಪಾರ್ಟ್ 4 ಕೂಡ ನೀವು ನೋಡ್ಕೋಬೇಕಾಗತ್ತೆ. ಅವಾಗ ಒಂದು ಫ್ಲೋ ಅಲ್ಲಿ ನಿಮಗಿದು ಅರ್ಥ ಆಗ್ತಾ ಇರುತ್ತೆ. ಸೊ ಇದರಿಂದ ಏನಾಯಿತು ಅಂತಂದರೆ ಬ್ಯಾಟಲ್ ಆಫ್ ಬಕ್ಸರಿಂದ ನೋಡಿ ಇಲ್ಲಿ ಓವರ್ ಆಲ್ ಬೆಂಗಾಲಿ ಏನಿತ್ತಲ್ಲ ಆ ಕಂಪ್ಲೀಟು ಬೆಂಗಾಲು, ಬಿಹಾರು ಮತ್ತು ಒಡಿಸ್ಸಾ ರೀಜನ್ನು, ಈ ಕಂಪ್ಲೀಟ್ ರೀಜನ್ನು ಕೂಡ ಇಲ್ಲಿ ಇಂಗ್ಲೀಷ್ ಅವರ ಅಂಡರಲ್ಲಿ ಬಂದುಬಿಟ್ಟಿತ್ತು. ಸೊ ಅದಾದಮೇಲೆ ಏನಾಯಿತು 1765 ಟ್ರೀಟಿ ಸೈನ್ ಮಾಡಿಕೊಂಡ್ರು. ಅದಾದಮೇಲೆ ರಾಬರ್ಟ್ ಕ್ಲೈವ್ ಹೆಂಗೂ ಅಲ್ಲಿದ್ರಲ್ಲ, ಸೊ ರಾಬರ್ಟ್ ಕ್ಲೈವ್ ಏನು ಮಾಡಿದ್ರು ಅಂತಂದರೆ ಅಲ್ಲಿ ಡ್ಯುವೆಲ್ ಗೌರ್ಮೆಂಟ್ ಕಾನ್ಸೆಪ್ಟನ್ನ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ರು. ಅಂತಂದರೆ ಮಿಡಲಲ್ಲಿ ಒಂದು ಗೌರ್ಮೆಂಟ್ ಇರುತ್ತೆ, ಅದಾದಮೇಲೆ ಯಾವ್ಯಾವ ರೀಜನಲ್ಲಿ ರೂಲ್ ಮಾಡ್ಕೊತಾ ಇದ್ದಾರೆ ಅಲ್ಲೂ ಕೂಡ ಒಂದು ಗೌರ್ಮೆಂಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಅವರು ಎಸ್ಟಾಬ್ಲಿಷ್ ಮಾಡ್ಕೊತಾ ಇದ್ರು. ಈ ಕಾನ್ಸೆಪ್ಟ್ ಪ್ರಕಾರ ಏನಾಯಿತು ಅಂತಂದರೆ ಬ್ರಿಟಿಷಿಗೆ ಎಲ್ಲ ಥರದ್ದು ರೈಟ್ ಇರ್ತಾಯಿತ್ತು. ಯಾವುದು ಅಂತಂದರೆ ಲ್ಯಾಂಡ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಆದರೆ ಇಲ್ಲಿ ನವಾಬ್ಗಳೆಲ್ಲ ಏನಿರ್ತಾರಲ್ಲ ಅವ್ರಿಗೆ ಅಡ್ಮಿನಿಸ್ಟ್ರೇಷನ್ ಇರ್ತಾಯಿತ್ತು. ಅಂತಂದರೆ ಜಸ್ಟಿಸ್ಸು ಮತ್ತು ಬೇರೆ ಥರದ್ದು ಅವೆಲ್ಲದು ಏನೇನು ಇರ್ತಾಯಿತ್ತು ಅವನ್ನೆಲ್ಲನೂ ಕೂಡ ನವಾಬ್ ಅವ್ರಿಗೆ ಅವರು ಕೊಟ್ಟಿರ್ತಾಯಿದ್ರು. ಆ ಥರ ಇವರು ಡ್ಯುವೆಲ್ ಗೌರ್ಮೆಂಟ್ಸ್ನ ಇಲ್ಲಿ ಎಸ್ಟಾಬ್ಲಿಷ್ ಮಾಡ್ಕೊತಾಯಿದ್ರು. ಸೊ ಮೇನು ಅವ್ರು ಇರ್ತಾಯಿದ್ರು. ಅದಾದಮೇಲೆ ಇಲ್ಲಿ ಕೆಳಗಡೆ ಚಿಕ್ಕ ಚಿಕ್ಕದಾಗಿ ಟೆರಿಟರೀಸ್ ಎಲ್ಲ ಏನಿರ್ತಾಯಿತ್ತು ಅಲ್ಲಿ ನವಾಬು ಇರ್ತಾಯಿದ್ರು. ಈ ಥರ ಏನು ಮಾಡ್ಕೊಂಡಿದ್ರು ಅಂತಂದರೆ ಓವರಾಲಾಗಿ ಪಾಲಿಟಿಕ್ಸ್ ರಿಲೇಟೆಡ್ ಕಂಟ್ರೋಲು ಇಂಡಿಯಾದಲ್ಲಿ ಫಸ್ಟ್ ಟೈಮು ತೊಗೊಂಡಿದ್ದು ಬ್ಯಾಟಲ್ ಆಫ್ ಬಕ್ಸರ್ ಆದಮೇಲೆ. ಸೊ ಚಾಪ್ಟರ್ 1 ಮುಗ್ದಿರುತ್ತೆ. #ಬಕ್ಸರ್ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಏನಾದರೂ ವಾಲಂಟರಿ ಕಾಂಟ್ರಿಬ್ಯೂಷನ್ ಮಾಡ್ಕೋಬೇಕು ಅಂತಂದರೆ ಗೂಗಲ್ ಪೇ ಲಿಂಕ್ ಕೊಟ್ಟಿದ್ದೀನಿ, ವಾಲಂಟರಿ ಕಾಂಟ್ರಿಬ್ಯೂಷನ್ ಆಗಿರುತ್ತೆ. ಇಲ್ಲ ಅಂತಂದರೆ ನೀವು
ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋದು, ಅದು ಸಾಕಾಗಿರುತ್ತೆ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.